ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಕೇಂದ್ರ ಆಹಾರ ಮತ್ತು ನಾಗರಿಕ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ನಮ್ಮ ರಾಜ್ಯದವರು ಮತ್ತು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು, ರೈತರ ಬಂಧು ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕರ್ನಾಟಕ ರಾಜ್ಯ ಈರುಳ್ಳಿ ಬೆಳೆಗಾರರ ಗೋಳು ಕೇಳುವರು ಯಾರೂ ಇಲ್ಲ. ಇವತ್ತು ಮಾರುಕಟ್ಟೆಯಲ್ಲಿ ಕನಿಷ್ಠ ಬರೀ 300ರಿಂದ 400 ರೂಪಾಯಿ ಕ್ವಿಂಟಲ್ ಇದೆ. 1 ಎಕರೆ ಈರುಳ್ಳಿ ಬೆಳೀಲಿಕ್ಕೆ ಕನಿಷ್ಠ 80,000 ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ಇವತ್ತು ರೈತರು ಎಣ್ಣೆ ಕುಡಿಯೋಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಒಂದು ನಾಪಿಡ್ ಮತ್ತು NCCF ಇಂದ ಖರೀದಿ ಕೇಂದ್ರ ಸರಾಸರಿ 4,000 ರೂಪಾಯಿ ಖರೀದಿ ಕೇಂದ್ರ ಮಾಡಬೇಕು. ಮತ್ತು ಈಗಾಗಲೇ ಸಾಕಷ್ಟು ಮಳೆ ಬಂದು ಈರುಳ್ಳಿಯನ್ನು ಸಾಕಷ್ಟು ಲಾಸ್ ಆಗಿದೆ, ಕೊಳೆತೋಗಿದ್ದೇವೆ. ಅಂಥವಕ್ಕೆ ಇನ್ಸೂರೆನ್ಸು ಮತ್ತು 30,000 ರೂಪಾಯಿ ಎಕರೆಗೆ 30,000 ರೂಪಾಯಿ ಪರಿಹಾರ ಕೊಡಬೇಕಂತಂದು ಈ ಮೂಲಕ ನಾನು ಮಾಧ್ಯಮದ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೀನಿ. ತದನಂತರ ಇವು ಯಾವುವು ಆಗಿಲ್ಲ ಅಂದರೆ ಶಾಂತಿಯುತವಾಗಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತಂದೇಳಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಬಂಧುಗಳೇ, ನಾವು ಕರ್ನಾಟಕ ರಾಜ್ಯ ಈರುಳ್ಳಿ ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರು NM ಸಿದ್ದೇಶ್. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಮ್ಮ ಹೆಸರು ಬಸವರಾಜ್ ಅಂತೇಳಿ. ನಾವು ಇಟಗಿ ನಗರ ಜಿಲ್ಲಾ ಹೂವಿನಡಲಿ ತಾಲೂಕು ಇಟಗಿ ಹೋಬಳಿ ಕೆಂಚಮಳ್ಳಿ ಗ್ರಾಮದವರು. ನಮ್ಮ ಇಟಗಿ ಹೋಬಳಿಯಲ್ಲಿ ಅತಿ ಹೆಚ್ಚಾಗಿ ಈರುಳ್ಳಿ ಬೆಳೀತಿತ್ತು. ಅತಿವೃಷ್ಟಿ ಅಂದರೆ ಅತಿ ಹೆಚ್ಚಾಗಿ ಮಳೆ ಬಿದ್ದು ಬೆಳೆ ಹಾನಿಯಾಗಿದೆ. ಒಂದನೇದು. ಎರಡನೇದು ಇರ್ತಕ್ಕಂಥ ಬೆಳೆನ ಕಾಪಾಡ್ಕೊಂಡಿವಿ, ಅದಕ್ಕೆ ಬೆಂಬಲವಾಗಿ ಬೆಲೆ ಇಲ್ಲ ಅಷ್ಟು. ಹಾಗಾಗಿ ಪ್ರತಿ ಎಕರೆಗೂ 80,000ರಿಂದ 90,000 ಖರ್ಚು ಬರ್ತೈತಿ. ನಾವು 10 ಎಕರೆ ಹಾಕಿವಿ ಅಂದ್ರೂ ಒಂದು 500 ಪ್ಯಾಕೆಟ್ ಇಟ್ಕೊಳಕ್ಕಾಗಿಲ್ಲ. ಅದಕ್ಕೆ ಇರೋದಕ್ಕೆ ಕರೆಕ್ಟಾಗಿ ರೇಟ್ ಇಲ್ಲ. ಇದಕ್ಕಾಗಿ ಸರ್ಕಾರದವ್ರು ಏನಾರು ಒಂದು ಪರಿಹಾರ ಕಂಡುಕೊಳ್ಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.